ಸಂಬಂಧಪಟ್ಟ ತಹಸೀಲ್ದಾರರು ಮತ್ತು ಭೂಮಾಪಕರು ಮತ್ತು ಬನ್ನೂರು ಆರ್ ಐ ಅವ್ರಿಗೆ ಪತ್ರವ್ಯವಹಾರ ಮಾಡಿ ಬಂದು ಈಗ ಆಲ್ರೆಡಿ ಏನು ಬಂಡಿದಾರಿ ಇದೆ ಸರ್ವೆ ಹನುಮನಾಳು ಗ್ರಾಮ ಸರ್ವೆ ನಂಬರ್ 60ರಲ್ಲಿ ಅದನ್ನು ಸಂಪೂರ್ಣವಾಗಿ ತೆರವು ಮಾಡಿದ್ದಾರೆ ಸರ್. JCP ಮುಖಾಂತರ ಆಲ್ರೆಡಿ ತಮಗೆ ಕಾಣ್ತಾ ಇದೆ. ಈಗ ಸಮಸ್ಯೆ ಏನಾಗಿದೆ ಅಂದರೆ ಇಲ್ಲಿ ಒಂದು ಇಳಿಜಾರು ಥರ ಇತ್ತು, ಕಾಲು ಏರಿಯಿಂದ ಇಳಿಜಾರು ಥರ ಇತ್ತು. ಇದು ನಮ್ಮದು ಅಂತ ಏನೋ ರೈತರು ಎತ್ತಾಕೊಂಡಿದ್ದಾರಂತೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ಇದು ಗೌಡನೆ ಕೆರೆ ಪಿಕಪ್ ನಾಲೆ ಬಲದಂಡ ನಾಲೆ ಏರಿಯಾ ವಿಸ್ತೀರ್ಣ ಕೇಳಿದ್ದೀವಿ. ಸಂಬಂಧಪಟ್ಟ ನಮ್ಮ ಬನ್ನೂರು ಭಾಗದ ಕಾವೇರಿ ನೀರಾವರಿ ನಿಗಮ ನಿಯಮಿತ ರೂಪರೇಖಾ AAA ಮತ್ತು ಜೈ ಅವರು ಸ್ಪಾಟು ಬಂದಿದ್ದಾರೆ, ಸ್ಥಳ ಪರಿಶೀಲನೆ ಮಾಡ್ತಾಯಿದ್ದಾರೆ. ಅವರು ಬಂದು ಇವಾಗ ಸ್ಥಳ ಪರಿಶೀಲನೆ ಮಾಡಿ ಏನು ಮೆಜರ್ಮೆಂಟ್ ಕೊಡ್ತಾರೆ ಇದ್ರ ಮೇಲೆ ನಾವು ನಿಮ್ದೇನು ರೆಕಾರ್ಡ್ ಇದೆ ಅದು ಕೊಡಿ ಸಮೇತ ಕೇಳಿದ್ದೀವಿ. ಈಗ ತಾನೇ ಪ್ರಾರಂಭ ಮಾಡಿದೆ ಸರ್. ಅದು ಪ್ರಾರಂಭ ಆದಮೇಲೆ ಮುಂದಿನ ಕಾರ್ಯಕ್ರಮ ಏನು ಅಂತ ನಾವು ರೂಪಿಸ್ಕೊತೀವಿ. ಥ್ಯಾಂಕ್ ಯು. ಈಗ ಸರ್ ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಈಗ RI VA ಸರ್ವೇರ್ ಎಲ್ಲ ಬಂದು ಈಗ ಟ್ರೆಂಚ್ ಎತ್ತಾಕವ್ರೆ. ಈ ರಸ್ತೆ ಇರೋದು ಗೊರ್ನಳ್ಳಿ ಗಂಟ್ಲು ಇರೋದು ಮುಂದಕ್ಕೆ ಮಾಡವ್ರೆ. ಈಗ ಇಲ್ಲಿದು ಮಾಡಿರಲಿಲ್ಲ. ಇಲ್ಲಿ ನಮ್ಗೆ ಭಾರಿ ತೊಂದರೆ ಇತ್ತಿತ್ತು ನಮ್ಮ ಜಮೀನುಗಳಿಗೆ ಹೋಗಕ್ಕೆ. ಈಗ ಹತ್ರ ಬನ್ನಿ ಎಲ್ಲ ವ್ಯವಸಾಯ ಮಾಡೋರೆ, ಜಮೀನಿಗೆ ಟಾಡ್ಕೊಂಡಿಲ್ಲ. ಆಗ ಈಗ ಟ್ರೆಂಚ್ ಎಷ್ಟು 3 ಕಿಲೋಮೀಟ್ರ್ ಮಾಡವ್ರೆ. ಈಗ ಅಲ್ಲಿಗೆ ಇಳಿಜಾರಕ್ಕೆ ಇಲ್ದ್ರೆ ಸೇತುವೆ ಮಾಡಬೇಕಿತ್ತು. ನೀರಾವರಿ ಇಳಿಜಾರಕ್ಕೆ ಸೇತುವೆ ಮಾಡ್ಕೊಂಡ್ರೆ ನೇರ ಈಗ ಈ ರೋಡ್ನಿಂದ ಆ ರೋಡ್ಗೆ ಟಚ್ ಆಗುತ್ತೆ. ಸಾರ್ವಜನಿಕ ಅನುಕೂಲ ಆಗುತ್ತೆ, ಭಾರಿ ಅನುಕೂಲ ಆಗುತ್ತೆ. ಗದ್ದೆಗೆ ಹೋಗೋರಿಗೆ ಮತ್ತೆ ಬೇರೆ 1.5 ಕಿಲೋಮೀಟ್ರ್ ಬರ್ಬೇಕಾಯ್ತು. ಯಾವ ಊರಿಗೆ ಹೋಗಕ್ಕೆ? ನೇರ ಗೊರ್ನಳ್ಳಿಗೆ ಎಡಳಿಗೆ ಹೋಗ್ಬೇಕು. ಹನುಮನಾಳು ಬಳಸ್ಕೊಂಡು ಎಷ್ಟು 2 ಕಿಲೋಮೀಟ್ರ್ ಬರ್ಬೇಕಾಯ್ತೆ. ಇಲ್ಲ ಆದರೆ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಹೋಗಿ ಸೇರ್ಕೋಬೋದು ಸರ್. ಇಲ್ಲಿ ಏನಾರ ಕಾಲುವೆ ಏರಿ ವಿಸ್ತೀರ್ಣ ಹೆಚ್ಚಾಗಿದ್ದು ಇಳಿಜಾರು ಮಾಡ್ಕೋಕ್ಕೆ ಅನುಕೂಲವಾದರೆ ರೈತರಿಗೆ ಅನುಕೂಲವಾದರೆ ಸರಿ. ಇಲ್ಲವಾದ ಪಕ್ಷದಲ್ಲಿ ನಮಗೆ ಏನು ಕಾಲುವೆಗೆ ಒಂದು ತೊಂಬೆ ಅಥವಾ ಒಂದು ಪಿಡ್ತರ ಕಟ್ಟಿ ಸಾರ್ವಜನಿಕರು ಫಸಲು ಸಾಗಾಣಿಕೆ ಮಾಡೋಕ್ಕೆ ಮತ್ತು ಕೃಷಿ ಚಟುವಟಿಕೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಓಕೆ.